ಸ್ವಾಗತ. ಈ ಒಂದು ಮೂರನೇ ವಿಡಿಯೋ ತರಗತಿಯಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸುವುದು ಹೇಗೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ವಿದ್ಯಾರ್ಥಿಗಳೇ, ನೀವು ಈ ಇಂದಿನ ತರಗತಿಗಳಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂದರೆ ಏನು, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿರುವಂತಹ ಪರಿಹಾರಗಳ ಬಗ್ಗೆ ಈ ಇಂದಿನ ಎರಡು ವಿಡಿಯೋ ತರಗತಿಗಳಲ್ಲಿ ಕಲಿತಿದ್ದೇವೆ. ಈ ಒಂದು ತರಗತಿಯಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಬಿಡಿಸುವುದು ಹೇಗೆ ಅನ್ನುವುದನ್ನು ತಿಳಿಬೇಕಾಗಿದೆ. ಹಾಗಾದರೆ ಹೇಗೆ ನಾವು ಈ ನಕ್ಷೆಯನ್ನು ಪ್ರತಿನಿಧಿಸಬೇಕು? ನಾವು ನಕ್ಷೆಯನ್ನು ಪ್ರತಿನಿಧಿಸುವ ಮೊದಲು ನಕ್ಷೆಯನ್ನು ರೂಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಬೇಕಾಗಿದೆ. ವಿದ್ಯಾರ್ಥಿಗಳೇ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ ಅನ್ನೋದು ನಿಮಗೆ ಗೊತ್ತಿದೆ. ಎಕ್ಸ್ ಬೆಲೆಯನ್ನು ಕೊಡ್ತಾ ಹೋದ ಹಾಗೆ ಅದಕ್ಕೆ ಅನುರೂಪವಾದ ವೈ ಬೆಲೆಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ಈ ಅಣಿತ ಹೆಂಪ ರೂಪದಲ್ಲಿ ಬರೆಯುವಂತಹ ಬಿಂದುಗಳನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸುವುದು ಹೇಗೆ ನಾವೀಗ ಕಲಿಬೇಕಾಗಿದೆ. ಇದಕ್ಕೆ ನಾವು ಒಂದು ರೇಖಾಗಣಿತೀಯ ನಕ್ಷೆಯನ್ನು ರಚಿಸಬೇಕು. ಅಂದರೆ ಒಂದು ನಿರ್ದೇಶಾಂಕ ಸಮತಲವನ್ನು ನಾವು ರಚನೆ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ನಿರ್ದೇಶಾಂಕ ಸಮತಲ ಅಂದರೆ ಏನು ಅನ್ನೋದನ್ನ ನಾವೀಗ ಕಲಿಬೇಕಾಗಿದೆ. ನಿರ್ದೇಶಾಂಕ ಸಮತಲವನ್ನು ರೂಪಿಸಿಕೊಳ್ಳೋದು ಹೇಗೆ, ರಚನೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಒಂದು ಅಡ್ಡ ರೇಖೆಯನ್ನ ಮತ್ತು ಲಂಬ ರೇಖೆಯನ್ನ ಪರಸ್ಪರ ಲಂಬವಾಗಿರುವಂತೆ ಎಳೆದಾಗ, ಅಡ್ಡ ರೇಖೆ ಮತ್ತು ಲಂಬ ರೇಖೆಗಳನ್ನ ಪರಸ್ಪರ ಲಂಬವಾಗಿರುವಂತೆ ಎಳೆದಾಗ ನಮಗೆ ಒಂದು ನಿರ್ದೇಶಾಂಕ ಸಮತಲ ಸಿಗುತ್ತೆ. ಇಲ್ಲಿ ಆ ಎರಡು ರೇಖೆಗಳು ಸಂಧಿಸುವ ಬಿಂದು ಏನಿದೆ ಅದನ್ನು ನಾವು ಮೂಲ ಬಿಂದು ಅಂತ ಹೇಳ್ಬಿಟ್ಟು ಕರಿತೇವೆ. ಆ ಮೂಲ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ ಅಂದರೆ 0 0 ಆಗಿರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇದರ ನಿರ್ದೇಶಾಂಕ 0, 0 ಆಗಿರುತ್ತೆ. 0ಯ ನಂತರ ಬರುವಂತಹ ಎಲ್ಲ ಸಂಖ್ಯೆಗಳು ಪಾಸಿಟಿವ್ ಧನ ಸಂಖ್ಯೆಗಳಾಗಿರುತ್ತೆ. ಮೂಲ ಬಿಂದುವಿನಿಂದ ಎಡಭಾಗದಲ್ಲಿ ಬರುವಂತಹ ಸಂಖ್ಯೆಗಳು ಋಣ ಸಂಖ್ಯೆಗಳಾಗಿರುತ್ತೆ. ಈ ಅಡ್ಡ ರೇಖೆಯನ್ನು ನಾವು ಎಕ್ಸ್ ಅಕ್ಷ ಅಂತ ಹೇಳ್ಬಿಟ್ಟು ಕರಿತೇವೆ. ಒಂದು ಸಮತಲದ ಮೇಲೆ ರಚನೆ ಮಾಡಿರುವಂತಹ ಎರಡು ಪರಸ್ಪರ ಲಂಬವಾಗಿರುವಂತೆ ಎರಡು ರೇಖೆಗಳನ್ನು ಎಳೆದಾಗ ಅಡ್ಡ ರೇಖೆ ಅಂದರೆ ಸಮಾಂತರ ರೇಖೆಯನ್ನು ನಾವು ಎಕ್ಸ್ ಅಕ್ಷ ಅಂತ ಹೇಳಿ ಕರಿತೇವೆ. ಲಂಬ ರೇಖೆಯನ್ನ ವೈ ಅಕ್ಷ ಅಂತ ಹೇಳ್ಬಿಟ್ಟು ಕರೀತೇವೆ. ಈ ಮೂಲ ಬಿಂದುವಿನಿಂದ ಮೇಲ್ಭಾಗದಲ್ಲಿ ಬರುವಂತಹ ಸಂಖ್ಯೆಗಳು ಧನ ಸಂಖ್ಯೆಗಳು, ಹಾಗೆಯೇ ಅದರ ಕೆಳಭಾಗದಲ್ಲಿ ಬರುವಂತಹ ಸಂಖ್ಯೆಗಳು ಋಣ ಸಂಖ್ಯೆಗಳಾಗಿರುತ್ತೆ. ವಿದ್ಯಾರ್ಥಿಗಳು, ಹೀಗೆ ಒಂದು ಸಮತಲವನ್ನು 4 ಭಾಗಗಳಾಗಿ ಈ ಎರಡು ರೇಖೆಗಳು ವಿಭಾಗ ಮಾಡುತ್ತೆ. ಪ್ರತಿಯೊಂದು ಭಾಗವನ್ನ ಒಂದು ಚತುರ್ಥಕ ಅಂತ ಹೇಳ್ಬಿಟ್ಟು ಕರೀತೀವಿ. ಮೊದಲನೇ ಚತುರ್ಥಕ, ಎರಡನೇ ಚತುರ್ಥಕ, ಮೂರನೇ ಚತುರ್ಥಕ ಮತ್ತು ನಾಲ್ಕನೇ ಚತುರ್ಥಕ. ಈ ರೀತಿ ಎರಡು ಲಂಬ ರೇಖೆ, ಎರಡು ರೇಖೆಗಳು ಪರಸ್ಪರ ಲಂಬವಾಗಿರುವಂತೆ ಎಳೆದಾಗ ಒಂದು ಸಮತಲವನ್ನು ನಾವು ಕಾರ್ಟೀಸಿಯನ್ ಸಮತಲ ಅಥವಾ ನಿರ್ದೇಶಾಂಕ ಸಮತಲ ಅಂತ ಹೇಳ್ಬಿಟ್ಟು ಕರಿತೇವೆ. ಈ ಒಂದು ನಿರ್ದೇಶಾಂಕ ಸಮತಲದಲ್ಲಿ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳನ್ನು ನಕ್ಷೆಯ ಮೂಲಕ ನಾವು ಪ್ರತಿನಿಧಿಸಬೇಕಾಗುತ್ತೆ. ಹಾಗಾಗಿ ನಾವು ಈಗ ಒಂದು ಪರೀಕ್ಷೆಯ ಮಾಡೋಣ ಅನ್ನಲಿಕ್ಕೆ ಒಂದು ಲೆಕ್ಕವನ್ನು ತಗೋಬೇಕು. ಸೊ ಈಗ ಒಂದು ಲೆಕ್ಕವನ್ನು ನಾವೀಗ ತಗೊಳ್ಳೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 10.3ರಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿರಿ. ಸಮೀಕರಣ x + y = 4. ಇಲ್ಲಿ ನಾವು yಗೆ ಸಮೀಕರಣವನ್ನು ಬಿಡಿಸ್ಕೋಬೇಕಾಗಿರುತ್ತೆ. ಹಾಗಾಗಿ y = 4. ಈ x ಈ ಕಡೆ ಬಂದರೆ ಈಕ್ವಲ್ಸ್ನ ಆಚೆ ಬಂದರೆ +x ಇರೋದು -x ಆಗುತ್ತೆ. ಈಗ ನಾವೇನು ಮಾಡೋಣ, x ಗೆ ಬೆಲೆಗಳನ್ನು ಕೊಡ್ತಾ ಹೋಗೋಣ. x ಸಪೋಸ್ 1 ಆದರೆ x ನ ಬೆಲೆ 1 ಆಗಿದ್ರೆ y ನ ಬೆಲೆ ಏನಾಗುತ್ತೆ, x y = 4. x ನ ಜಾಗದಲ್ಲಿ 1 ಹಾಕೋಣ. 4 - 1 ಏನು 3. 4 - 1 = 6. 6 - 1 = 12. 12 - 1 = 24. 24 - 1 = 36. 36 - 1 = 48. 48 - 1 = 52. 52 - 1 = 54. 54 - 1 = 56. 56 - 1 = 57. 57 - 1 = 58. 58 - 1 = 59. 59 - 1 = 60. 60 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 = 100. 100 - 1 =
ಒಂದು ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ನ ಎಲ್ಲ ಬೆಲೆಗಳಿಗೆ ವೈನ ಅನುರೂಪ ಬೆಲೆಗಳು ಏನಾಗ್ತಾ ಹೋಗಿದೆ, ಸಿಗ್ತಾ ಇದೆ. ಸೊ ನಾವು ಈ ಒಂದು ಪರ್ಯಾಯಗಳ ಪಟ್ಟಿಯಲ್ಲಿ ನಾವು ಪ್ರತಿನಿಧಿಸೋಣ. x ಪ್ಲಸ್ ವೈ ಈಕ್ವಲ್ ಟು 4 ಸಮೀಕರಣದ ಪರ್ಯಾಯಗಳೇನಾಗಿದೆ ನೋಡಿದಾಗ x ಬೆಲೆ 1 ಇದ್ದಾಗ y ನ ಬೆಲೆ 3, x ಬೆಲೆ 2 ಇದ್ದಾಗ y ನ ಬೆಲೆ 2, x ಬೆಲೆ 3 ಇದ್ದಾಗ y ನ ಬೆಲೆ 1, x ಬೆಲೆ 4 ಇದ್ದಾಗ y ನ ಬೆಲೆ 0. ವಿದ್ಯಾರ್ಥಿಗಳೇ, ನಾವು ಈಗ ಈ ಒಂದು ಪಟ್ಟಿಯಲ್ಲಿರುವಂತಹ ಪರಿಹಾರಗಳನ್ನು ತಗೊಂಡು ನಾವು ನಕ್ಷೆಯ ಮೂಲಕ ಈ ಬಿಂದುಗಳನ್ನು ಏನು ಮಾಡಬೇಕು, ಗುರುತಿಸಬೇಕು. ಹಾಗಾದ್ರೆ ಹೇಗೆ ಗುರುತಿಸೋದು? ನೀವು ಆಲ್ರೆಡಿ ಇಂದಿನ 8ನೇ ತರಗತಿಯಲ್ಲಿ ಹೇಗೆ ಒಂದು ಸರಳ ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯಲ್ಲಿ ಬಿಡಿಸೋದು ಹೇಗೆ ಅನ್ನೋದನ್ನು ಕಲಿತು ಬಂದಿದ್ದೀರಾ. ಇಲ್ಲಿಯೂ ಕೂಡ ಅದೇ ಒಂದು ವಿಧಾನವನ್ನು ಅನುಸರಿಸಬೇಕು. ಇಲ್ಲಿ ಎಕ್ಸ್ನ ಬೆಲೆ 1 ಇದೆ ಅಂದರೆ ಎಕ್ಸ್ ಅಕ್ಷವನ್ನು ಗಮನಿಸಿ. ನಾನು ಆಗಲೇ ಹೇಳಿದಾಗೆ 1 ಸೆಂಟಿಮೀಟರನ್ನು 1 ಮೂಲಮಾನ ಅಂತ ಹೇಳಿ ತಗೊಂಡಿದ್ದೇನೆ. ನಿಮಗೆ ಅನುಕೂಲವಾಗಿರುವಂತಹ ಮೆಷರ್ಮೆಂಟನ್ನು ನೀವು ತಗೋಬಹುದು. ಸೊ ಇಲ್ಲಿ ನನಗೆ 1 ಸೆಂಟಿಮೀಟರನ್ನು 1 ಮೂಲಮಾನ ಅಂತ ಹೇಳಿ ತಗೊಂಡಿದ್ದೇನೆ. ಎಕ್ಸ್ ಅಕ್ಷನು ಅಷ್ಟೇ, ವೈ ಅಕ್ಷನು ಕೂಡ 1 ಮೂಲಮಾನ ರೀತಿಯಲ್ಲಿ ತಗೊಂಡಿದ್ದೇನೆ. ಸೊ ಈಗ ನೋಡಿ, ಎಕ್ಸ್ 1 ಇದ್ದಾಗ ಅಂದರೆ ಎಕ್ಸ್ ಅಕ್ಷರವನ್ನು ನೋಡಿ 1 ಇಲ್ಲಿ ಬರುತ್ತೆ, ಧನ ಸಂಖ್ಯೆ 1. ವೈ ಏನಾಗಿದೆ 3 ಅಂದರೆ ಇದರ ನೇರದಲ್ಲಿ 1ರ ನೇರದಲ್ಲಿ 3 ಏನು ಬರುತ್ತೆ, ಲಂಬವಾಗಿ ಹೋಗೋಣ. ಸೊ 3. ಹಾಗೆಯೇ ಎಕ್ಸ್ 2 ಇದ್ದಾಗ ಎಕ್ಸ್ 2 ಇಲ್ಲಿದೆ, ವೈ ಕೂಡ 2 ಇದೆ. ಸೊ ಇದರ ಲಂಬ ನೇರದಲ್ಲಿ 2 ಇಲ್ಲಿ ಬರುತ್ತೆ. ಅಂದರೆ ಈ 2 ಸಂಧಿಸುವ ಬಿಂದುವನ್ನು ನಾವು ಅದರ ನಿರ್ದೇಶಾಂಕಗಳು ಅಂತ ಹೇಳ್ತೇವೆ. ನಾವು ಇದನ್ನು ಬರ್ಬಿಡೋಣ. 1 3 ಹಾಗೆಯೇ 2 ಮೂರನೇ ಬಿಂದು ಎಕ್ಸ್ 3 ಇದ್ದಾಗ ವೈ 1, ಎಕ್ಸ್ 3 ಇಲ್ಲಿ ಬರುತ್ತೆ, ವೈ 1. ಸೊ ಇದರ ಲಂಬ ನೇರದಲ್ಲಿ ವೈ 1, ಹೌದಾ? ಹಾಗೆಯೇ 4ನೇ ಬಿಂದು 4 0, ಎಕ್ಸ್ 4 ವೈ 0 ಎಲ್ಲಿ ಬರ್ಬೋದು? ಎಕ್ಸ್ 4 ಇದೆ, ವೈ 0 ಇದೆ, ಎಲ್ಲಿ ಬರುತ್ತೆ ನೋಡಿ. ವೈ ಬೆಲೆ 0 ಎಂದಾಗ ಅದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಎಕ್ಸ್ 4 ವೈ 0, ಸೊ ಅದು ಎಕ್ಸ್ ಅಕ್ಷದ ಮೇಲಿನ ಒಂದು ಬಿಂದು ಆಗಿರುತ್ತೆ. ಸೊ ನೀವು ಇನ್ನು ಮುಂದಿನ ತರಗತಿಗಳಲ್ಲಿ, ಮುಂದಿನ ವಿಡಿಯೋ ತರಗತಿಯಲ್ಲಿ ಓದ್ತೀರಾ. ಅದನ್ನು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ರೇಖೆಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ಓದಿದಾಗ ಇದು ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳೇ, ನಾವು ಇವುಗಳನ್ನು ಪ್ರತಿನಿಧಿಸಿದ ಆಗಿದೆ. ಈಗ ನಾವು ಈ ಬಿಂದುಗಳನ್ನು ಸೇರಿಸೋಣ. ನೋಡಿ, ಈ 4 ಬಿಂದುಗಳನ್ನು ಸರಳ ರೇಖೆ, 4 ಬಿಂದುಗಳು ಕೂಡ ಒಂದು ಸರಳ ರೇಖೆಯ ಮೇಲೆ ನಿಂತಿದೆ. ನೋಡಿ, ಈ 4 ಬಿಂದುಗಳು ಕೂಡ ಒಂದು ಸರಳ ರೇಖೆಯ ಮೇಲೆ ಏನಾಗಿದೆ, ನಿಂತಿದೆ. ಅಂದರೆ 1 3 2 2 3 1 4 0 ಇವು ಈ ಒಂದು ಸಮೀಕರಣದ ಪರಿಹಾರಗಳು. ಪ್ರತಿಯೊಂದು ಪರಿಹಾರವು, ಪ್ರತಿಯೊಂದು ಬಿಂದುವು ಕೂಡ, ಪ್ರತಿಯೊಂದು ಪರಿಹಾರವೂ ಕೂಡ ಈ ಒಂದು ಸಮೀಕರಣದ ಪರಿಹಾರ ಆಗಿದೆ. ಅಂದರೆ ಪ್ರತಿಯೊಂದು ಬಿಂದುವು ಕೂಡ ಈ ಒಂದು ಸಮೀಕರಣವನ್ನು ಸ್ಯಾಟಿಸ್ಫೈಸ್ ಮಾಡಿದರೆ, ಅಂದರೆ ಹೋಲಿಸಿದರೆ, ಅದು ಸರಿಯಾಗಿದ್ದರೆ ಅದು ಆ ಎಲ್ಲ ಬಿಂದುಗಳು ಆ ಸರಳ ರೇಖೆಯ ಮೇಲೆ ಇರುತ್ತೆ. ಸೊ ಈ ಒಂದು ರೇಖೆಯನ್ನು ನಾವು ಈ ರೀತಿ ಹೇಳ್ಬೋದು, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಮತ್ತೊಂದು ಬಿಂದುವನ್ನು ನಾನೇನಾದರೂ ಪರಿಗಣಿಸೋದಾದರೆ, ಫಾರ್ ಎಕ್ಸಾಂಪಲ್ ನಿರ್ದೇಶಾಂಕ 0 4 ಏನು ಬರುತ್ತೆ ನೋಡಿ, 0 ಇದೆ, ಅದರ ಲಂಬ ನೇರದಲ್ಲಿ ಹೋದರೆ 4 ಇಲ್ಲಿ ಬರುತ್ತೆ, ವೈನ ನಿರ್ದೇಶಾಂಕ 4 ಇಲ್ಲಿ ಬರುತ್ತೆ. 0 4 ಪರಿಗಣಿಸೋದಾದರೆ ಆ 0 4 ಅನ್ನೋದು ಯಾವ
ಬಿಂದುವಿನ ನಿರ್ದೇಶಾಂಕ XY ನಿರ್ದೇಶಾಂಕಗಳು ಆಗಿರುತ್ತೆ. ಮತ್ತೊಮ್ಮೆ ನಾನು ಇನ್ನೊಂದು ಬಿಂದುವನ್ನು ಪರಿಗಣಿಸ್ತೇನೆ. ಯಾವುದದು ನೋಡಿ, 1 1 ತಗೋತೇನೆ. 1 1 ಎಲ್ಲಿ ಬರುತ್ತೆ ನೋಡಿ, x ಒಂದಿದೆ, y x ನಲ್ಲಿ ಏನಿದೆ, y ಒಂದು ಇಲ್ಲಿ ಬರುತ್ತೆ. 1 1 ಅನ್ನೋದು ಈ ಒಂದು ರೇಖೆಯ ಪರಿಹಾರ ಆಗಿರುತ್ತಾ? ಪರಿಹಾರ ಆಗಲಿ ಸಾಧ್ಯ ಇಲ್ಲ. ಇಲ್ಲ ವಿದ್ಯಾರ್ಥಿಗಳು, ಯಾಕೆ ನೋಡಿ, ಈ 1 1 ಅನ್ನೋ ಒಂದು ಬಿಂದು ಈ ಒಂದು ರೇಖೆಯ ಮೇಲೆ ಇಲ್ಲ. ಹಾಗಾಗಿ ಅಕಸ್ಮಾತ್ ನಾವು ಅದನ್ನು ಚೆಕ್ ಮಾಡಿ ನೋಡೋದಾದ್ರೆ ನೋಡಿ, x ನ ಮೇಲೆ 1, y ನ ಮೇಲೆ 1, 1 1 ಈಕ್ವಲ್ ಟು 2, 2 ಅನ್ನೋದು 4ಕ್ಕೆ ಸಮ ಆಗುತ್ತಾ? ಇಲ್ಲ. ಹಾಗಾಗಿ 1 1 ನಿರ್ದೇಶಾಂಕ 1 1 ಅನ್ನೋ ಬಿಂದು ಈ ಒಂದು ಸಮೀಕರಣದ ಪರಿಹಾರ ಅಲ್ಲ. ಹಾಗಾಗಿ ನಾವು ಕನ್ಕ್ಲೂಡ್ ಮಾಡೋದಾದ್ರೆ ಹೇಗೆ ಅಂದರೆ, AB ರೇಖೆಯ ಮೇಲಿರುವ ಪ್ರತಿಯೊಂದು ಬಿಂದುವು ಕೂಡ ಈ ಒಂದು ಸಮೀಕರಣದ ಪರಿಹಾರ ಆಗಿರುತ್ತೆ. ಒಂದು ಸರಳ ರೇಖೆಯ ಮೇಲಿರುವ ಪ್ರತಿಯೊಂದು ಬಿಂದುವು ಆ ಒಂದು ದತ್ತ ಸಮೀಕರಣಕ್ಕೆ ಪರಿಹಾರ ಆಗಿರುತ್ತೆ. ಹೀಗೆ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ನಾವು ಈ ಒಂದು ಕಾರ್ಟೀಸಿಯನ್ ನಕ್ಷೆಯ ಮೇಲೆ ನಾವು ಈ ರೀತಿ ಗುರುತಿಸ್ತೇವೆ. ಸೊ ಅದನ್ನು ನಿರ್ದೇಶಾಂಕ ಸಮತಲ ಅಂತ ಹೇಳ್ಬೋದು ಅಥವಾ ಕಾರ್ಟೀಸಿಯನ್ ಸಮತಲ ಅಂತ ನಾವು ಕರೆಯಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಸೂಚನೆಯನ್ನು ನೋಡಬೇಕಾಗಿದೆ. ax + by + c = 0 ಈ ಒಂದು ಎರಡು ಚರಾಕ್ಷರವುಳ್ಳ ಸಮೀಕರಣ ಒಂದು ಸರಳ ರೇಖಾತ್ಮಕ, ಎರಡು ಚರಾಕ್ಷರವುಳ್ಳ ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೇವೆ. ಯಾಕೆ ಅದನ್ನು ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಸಾಧ್ಯ ಇದೆ ನೋಡಿ, ಈ ಒಂದು ರೂಪದ ಸಮೀಕರಣವನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ, ರೇಖಾಗಣಿತೀಯವಾಗಿ ಪ್ರತಿನಿಧಿಸಿದಾಗ ನಮಗೆ ಈ ಒಂದು ಸರಳ ರೇಖೆ ದೊರಕಿದೆ. ಈ ರೀತಿ ಒಂದು ಸರಳ ರೇಖೆ ಇರೋದ್ರಿಂದ ನಾವು ಇದನ್ನು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣ ಅಂದರೆ ಅದು ಒಂದು ರೇಖೆಯ ರೂಪದಲ್ಲಿರುತ್ತೆ, ಒಂದು ಸರಳ ರೇಖೆಯ ರೂಪದಲ್ಲಿರುತ್ತೆ. ಹಾಗಾಗಿ ಆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ನಾವು ಸರಳ ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬಿಟ್ಟು ಕರೀತೇವೆ. ವಿದ್ಯಾರ್ಥಿಗಳೇ, ನಾವೀಗ ಎರಡನೇ ರೇಖೆಯನ್ನು ನಕ್ಷೆಯ ಮೂಲಕ ಹೇಗೆ ಪ್ರತಿನಿಧಿಸಬೇಕು ಅನ್ನೋದನ್ನು ಗಮನಿಸೋಣ. ಎರಡನೇ ರೇಖ x + y = 6. ನಾನು ಹಿಂದೆ ಹೇಳಿದಾಗೆ ಈ ಕೊಟ್ಟಿರೋ ಸಮೀಕರಣವನ್ನು y ಸಮೀಕರಣವನ್ನಾಗಿ ಬದಲಾಯಿಸಿ ಬಂದಾಗ, y ಸಮೀಕರಣವನ್ನು ಬದಲಾಯಿಸಿ ಬಂದಾಗ ಏನಾಗುತ್ತೆ ನೋಡಿ, y = 6, ಈ x ಆಚೆ ಬಂದಾಗ -x ಆಗುತ್ತೆ. ಸೊ y = 6 - x ಆಗಿದೆ. ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ x ನ ಬೆಲೆಗಳನ್ನು ಆದೇಶಿಸಿದ ಹಾಗೆ y ನ ಬೆಲೆಗಳು ನಮಗೆ ಸಿಗುತ್ತಾ ಹೋಗುತ್ತೆ. x ಗೆ 0 ಹಾಕಿ ನೋಡೋಣ, ಏನಾಗುತ್ತೆ? 0. 6ಗೆ 0 ಕಳೀರಿ 6. x ಗೆ 6 ಹಾಕಿ ನೋಡಿ, 6 - 6 ಏನಾಗುತ್ತೆ? 0. ಯಾಕೆ ವಿದ್ಯಾರ್ಥಿಗಳೇ? ಕೇವಲ ನಾವಿಲ್ಲಿ ಎರಡು ಪರಿಹಾರಗಳನ್ನು ಮಾತ್ರ ತಗೊಂಡಿದ್ದೇವೆ. ಒಂದು x 0, x 0 ಹಾಕಿದಾಗ y ಏನಾಗಿದೆ? 6 ಆಗಿದೆ. x 6 ಆದಾಗ y ಏನಾಗಿದೆ? 0 ಆಗಿದೆ. ಹೌದಾ? ಸೊ ಇಲ್ಲಿ ಈ ಕೇವಲ ಎರಡು ಬಿಂದುಗಳನ್ನು ಮಾತ್ರ ಯಾಕೆ ತಗೊಂಡಿದ್ದೇವೆ ವಿದ್ಯಾರ್ಥಿಗಳೇ? ನಿಮ್ಗೆ ಗೊತ್ತಿದೆ, ಒಂದು ಸರಳ ರೇಖೆಯ ರಚನೆಗೆ ಎಷ್ಟು ಬಿಂದುಗಳು ಅವಶ್ಯಕವಾಗಿ ಬೇಕಾಗುತ್ತೆ? ಎಷ್ಟು ಬಿಂದುಗಳು ಬೇಕಾಗಬಹುದು ನೋಡಿ. ಕೇವಲ ಎರಡು ಬಿಂದುಗಳಿಂದ ಒಂದು ಸರಳ ರೇಖೆಯನ್ನು ರಚಿಸಲು ಸಾಧ್ಯ ಇದೆ. ಕನಿಷ್ಠ ಎರಡು ಬಿಂದುಗಳಿಂದ ಒಂದು ಸರಳ ರೇಖೆಯನ್ನು ರಚನೆ ಮಾಡಬಹುದು. ನೀವು ಇದನ್ನು ನಿಮ್ಮ ಸ್ವಯಂ ಸಿದ್ಧಗಳು ಪಾಠದಲ್ಲಿ ಓದಿದ್ದೀರಾ 8ನೇ ತರಗತಿಯಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ಅಂಶವನ್ನು ತಗೊಂಡು ಕೇವಲ ಎರಡು ಪರಿಹಾರಗಳನ್ನು ಮಾತ್ರ ಕಂಡುಹಿಡಿದುಕೊಳ್ಳಬೇಕು. ಒಂದು x ಬೆಲೆ 0 ಆದಾಗ y ನ ಬೆಲೆ 6, x ಬೆಲೆ 6 ಆದಾಗ y ನ ಬೆಲೆ ಏನಾಗುತ್ತೆ? 0 ಆಗುತ್ತೆ. ಇವು ಎರಡು ಬಿಂದುಗಳು
ಆ ಎಲ್ಲ ಬಿಂದುಗಳ ನಿರ್ದೇಶಾಂಕಗಳನ್ನು ತಗೊಂಡು ನಾವು ಈಗ ಒಂದು ನಕ್ಷೆಯನ್ನು ನಾವೀಗ ರಚಿಸೋಣ. ನಾವು ಬೆಲೆಗಳನ್ನು ಒಂದು ಪಟ್ಟಿಯಲ್ಲಿ ಪ್ರತಿನಿಧಿಸಿದ್ದೇನೆ. ಈಗ ಈ ಪಟ್ಟಿಯಲ್ಲಿರುವಂತಹ ಪರಿಹಾರಗಳನ್ನು ನಾವು ನಕ್ಷೆಯ ಮೂಲಕ ಪ್ರತಿನಿಧಿಸೋಣ. ನೋಡಿ, ಎಕ್ಸ್ ಬೆಲೆ 0 ಇದ್ದಾಗ ವೈನ ಬೆಲೆ 6. ಎಕ್ಸ್ ಬೆಲೆ 0 ಅಂದರೆ ಮೂಲ ಬಿಂದು. ಆ 0ಯ ಲಂಬ ನೇರದಲ್ಲಿ ವೈನ ಬೆಲೆ ಏನಾಗಿರಬೇಕು? 6 ಆಗಿರಬೇಕು. ಸೊ ಇದು ನಮ್ಮ ಮೊದಲನೇ ಬಿಂದು. ಸೊ ಇದರ ನಿರ್ದೇಶಾಂಕ 0,6 ಆಗಿರಬೇಕು. ಇನ್ನೊಂದು ಬಿಂದು ಎಕ್ಸ್ ಬೆಲೆ 6. ಎಕ್ಸ್ ಬೆಲೆ 6 ಎಲ್ಲಿದೆ ನೋಡಿ? ಇಲ್ಲಿ ಬರುತ್ತೆ. ಎಕ್ಸ್ ಬೆಲೆ 6 ಇದ್ದಾಗ ವೈನ ಬೆಲೆ 0. ವೈನ ಬೆಲೆ 0 ಎಲ್ಲಿ ಬರುತ್ತೆ? ಸೊ ವೈನ ಕೋಆರ್ಡಿನೇಟ್ 0 ಆದಾಗ ಎಲ್ಲಿ ಬರ್ಬೋದು? ಅದು ಆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಸೊ ಹಾಗಾಗಿ ಎಕ್ಸ್ 6 ಇದ್ದಾಗ, ಎಕ್ಸ್ನ ಬೆಲೆ 6 ಇದ್ದಾಗ ವೈನ ಬೆಲೆ 0 ಇದ್ದಾಗ ಆ ಒಂದು ಬಿಂದು ಆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಸೊ ಈಗ ನಾವು ಇವೆರಡು ಬಿಂದುಗಳನ್ನು ಸೇರಿಸೋಣ. ಸೇರಿಸಿ ಹೌದು. ಸೊ ಈ ಎರಡೂ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿವೆ. ಅಂದರೆ ಇಲ್ಲಿ ನಾವು ಅನೇಕ ಪರಿಹಾರಗಳನ್ನು ತಗೊಳ್ಳಿಲ್ಲ, ಕೇವಲ 2 ಪರಿಹಾರಗಳನ್ನು ಮಾತ್ರ ತಗೊಂಡ್ವಿ. ಸೊ ಆ 2 ಪರಿಹಾರಗಳನ್ನು ತಗೊಳ್ಳೋದ್ರ ಮೂಲಕ ಒಂದು ನಕ್ಷೆಯನ್ನು ಒಂದು ಕಾರ್ಟೀಸಿಯನ್ ಸಮತಲದ ಮೇಲೆ ಗುರುತಿಸಿದ್ದೇವೆ. ಸೊ ಇದರ ಸಮೀಕರಣ ಏನಿರುತ್ತೆ? x + y = 6. ಈ ಒಂದು ಸಮೀಕರಣವನ್ನು ನಾವು ನಕ್ಷೆಯ ಮೂಲಕ ಏನು ಮಾಡಿದ್ದೇವೆ? ಪ್ರತಿನಿಧಿಸಿದ್ದೇವೆ. ಸಮೀಕರಣದ ಹೆಸರು ನೋಡೋಣ. A B E B ಒಂದು ಸರಳ ರೇಖೆಯಾಗಿದೆ. ಈ 0, 6 ಮತ್ತು 6 0ಗಳು ಈ ಒಂದು ಸಮೀಕರಣದ ಪರಿಹಾರಗಳಾಗಿವೆ. ವಿದ್ಯಾರ್ಥಿಗಳೇ, ನಾವೀಗ ಎರಡನೇ ಲೆಕ್ಕ ಅಭ್ಯಾಸ 10.3 ಅಲ್ಲಿ ಬರುವಂತ ಎರಡನೇ ಲೆಕ್ಕವನ್ನು ಗಮನಿಸೋಣ. ಪ್ರಶ್ನೆ: 2,14 ಮೂಲಕ ಹಾದು ಹೋಗುವ ಸರಳ ಸಮೀಕರಣಗಳನ್ನು ಬರೆಯಿರಿ. ಇಂತಹ ಇನ್ನೆಷ್ಟು ಸರಳ ರೇಖೆಗಳಿವೆ ಮತ್ತು ಏಕೆ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಳೋಣ. ಬಿಂದು 2,14 ಮೂಲಕ ಹಾದು ಹೋಗುವ ಸರಳ ಸಮೀಕರಣಗಳನ್ನು ಬರೆಯಿರಿ. ಇಲ್ಲಿ ಬಿಂದು ಕೊಟ್ಟಿದ್ದಾರೆ, ಒಂದು ಬಿಂದುವನ್ನು ಕೊಟ್ಟಿದ್ದಾರೆ 2,14. ಇದರ ನಿರ್ದೇಶಾಂಕಗಳನ್ನು ನಾವು ಈ ರೀತಿ ಬರ್ಕೊಳ್ಳೋಣ. x y. ಹೌದು, ಇಲ್ಲಿ ಎಕ್ಸ್ನ ನಿರ್ದೇಶಾಂಕ ಏನಿದೆ, ವೈನ ನಿರ್ದೇಶಾಂಕ ಏನಿದೆ 14 ಇದೆ. ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನು ಕೊಟ್ಟಾಗ ಆ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ
ಸಮೀಕರಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್ 12. ಹೌದಲ್ವಾ? ಬರೀಬಹುದಲ್ವಾ? ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್ 12. ಹೌದು. ಮತ್ತೆ ಪ್ರಶ್ನೆ ಮುಂದುವರೆದು ಏನು ಹೇಳಿದ್ದಾರೆ ಅಂದರೆ, ಈ ಬಿಂದುಗಳ ಮೂಲಕ ಆಗುವ ಸರಳ ಸಮೀಕರಣಗಳನ್ನು ಬರೆಯಿರಿ. ಬರೆದಿದ್ದೀವಿ. 1, 2. ಇಂತಹ ಇನ್ನೆಷ್ಟು ಸರಳ ರೇಖೆಗಳಿವೆ? ಎಷ್ಟು ಸರಳ ರೇಖೆಗಳಿರುತ್ತೆ? ಇನ್ನೆಷ್ಟು ಸರಳ ರೇಖೆಗಳನ್ನು ನಾವು ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ರಚಿಸಬಹುದು? ಎಷ್ಟು ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಅನೇಕ ಸರಳ ರೇಖೆಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿರುವ ಹಾಗೆ ಒಂದೇ ಒಂದು ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನು ರಚಿಸಲಿಕ್ಕೆ ಸಾಧ್ಯತೆ ಇದೆ? ಒಂದು ಬಿಂದುವಿನ ಮೂಲಕ, ಫಾರ್ ಎಕ್ಸಾಂಪಲ್ 2,14 ಈ ಬಿಂದುವಿನ ಮೂಲಕ, ಫಾರ್ ಎಕ್ಸಾಂಪಲ್ ಯು ರೈಟ್ ಸೊ ದಿಸ್ ಇಸ್ 1 2 ಸೊ 14 ಇಲ್ಲೆಲ್ಲೋ ಬರುತ್ತೆ. ಸೊ 2,14 ಈ ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನು ರಚಿಸಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಅನೇಕ ಸರಳ ರೇಖೆಗಳನ್ನು ರಚಿಸಲಿಕ್ಕೆ ಸಾಧ್ಯ ಇದೆ. ಅಪರಿಮಿತ ಸರಳ ರೇಖೆ. ಸೊ ನಿಮ್ಮ ಯೂಕ್ಲಿಡನ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಳಲ್ಲಿ ಒಂದು ಸ್ವಯಂ ಸಿದ್ಧ ಆಧಾರ ಪ್ರತಿಜ್ಞೆಗಳಲ್ಲಿ ಒಂದು ಬರುತ್ತೆ. ಒಂದೇ ಒಂದು ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನು ರಚಿಸಲಿಕ್ಕೆ ಸಾಧ್ಯತೆ ಇದೆ? ಅನೇಕ ಸರಳ ರೇಖೆಗಳನ್ನು ರಚಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಈ ಒಂದು ಲೆಕ್ಕದಲ್ಲಿ ನಾವು ಹೇಳೋದಾದ್ರೆ ಇಂತಹ ಇನ್ನೆಷ್ಟು ಸರಳ ರೇಖೆಗಳಿವೆ? ಅಪರಿಮಿತ ಸರಳ ರೇಖೆಗಳಿವೆ. ಸೊ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಪರಿಮಿತ ಸರಳ ರೇಖೆಗಳಿವೆ. ಸೊ ಹಾಗಾದ್ರೆ ನಾವು ಇನ್ನೊಂದು ಉದಾಹರಣೆಯನ್ನು ತಗೊಂಡು ನೋಡಿದರೆ, ಮೂರನೇ ಉದಾಹರಣೆ ಏನದು ಅಂದರೆ, ನಾನು ಈ ರೀತಿ ಯೋಚನೆ ಮಾಡ್ತೇನೆ. 3x ಮೈನಸ್ ವೈ ಪ್ಲಸ್ 8 ಈಕ್ವಲ್ ಟು 0. ಇದು ಇನ್ನೊಂದು ಸರಳ ಸಮೀಕರಣ. ಹೇಗಪ್ಪ? ಇಲ್ಲಿ ನೋಡಿ, x ನ ಬೆಲೆ 2, 3 ಇಂಟು 2 ಮೈನಸ್ y ನ ಬೆಲೆ 14 ಪ್ಲಸ್ 8 ಈಕ್ವಲ್ ಟು 0. 3 ಬೆಲೆ 6, 6 ಪ್ಲಸ್ 8 14, 14ರಲ್ಲಿ ಮೈನಸ್ 14 ಮಾಡಿದರೆ 0 ಬರುತ್ತೆ. ಸೊ ನಾನು ಇನ್ನೊಂದು ಸಮೀಕರಣವನ್ನು ರಚನೆ ಮಾಡಿದ್ದೀನಿ, ಸರಳ ಸಮೀಕರಣವನ್ನು. ಅದು ಮೂರನೇ ಸಮೀಕರಣ. ಹಾಗಾದರೆ ಇದೇ ರೀತಿ ಇನ್ನೂ ಅನೇಕ ಸರಳ ರೇಖೆಗಳನ್ನು ರಚಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಮ್ಮ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಅಂದರೆ, ಇಂಥ ಇನ್ನೆಷ್ಟು ಸರಳ ರೇಖೆಗಳಿವೆ? ಅಪರಿಮಿತ ಸರಳ ರೇಖೆಗಳಿವೆ. ಅಪರಿಮಿತ ಸರಳ ರೇಖೆಗಳನ್ನು ರಚಿಸಬಹುದು. ಯಾಕೆ ಹೇಳಿ? ಏಕೆಂದರೆ ಒಂದೇ ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳನ್ನು ರಚಿಸಬಹುದು. ಹಾಗಾಗಿ ಇಂತಹ ಅನೇಕ ಸರಳ ಸಮೀಕರಣಗಳನ್ನು ರಚಿಸಲಿಕ್ಕೆ ಸಾಧ್ಯ ಇದೆ. ಅವರು ಕೇಳಿರೋದು ಕೇವಲ 2. ನಾನು ಉದಾಹರಣೆಯಾಗಿ ಇನ್ನೊಂದು ತಗೊಂಡಿದ್ದೇನೆ. ಸೊ ಇಲ್ಲಿ ಅಪರಿಮಿತ ಸರಳ ರೇಖೆಗಳನ್ನು ರಚಿಸಬಹುದು. ಏಕೆ ಅಂದರೆ ಒಂದು ಬಿಂದುವಿನ ಮೂಲಕ ಅನೇಕ ರೇಖೆಗಳು ಹಾದು ಹೋಗುತ್ತೆ. ವಿದ್ಯಾರ್ಥಿಯೇ, ಮೂರನೇ ಲೆಕ್ಕ ಅಭ್ಯಾಸ 10.3 3y = ax + 7 ಎಂಬ ಸಮೀಕರಣದ ನಕ್ಷೆಯ ಮೇಲೆ 3, 4 ಬಿಂದುಗಳು ಇರುವುದಾದರೆ a ಯ ಬೆಲೆ ಕಂಡುಹಿಡಿಯಿರಿ. ಈ ಒಂದು ಸಮೀಕರಣ ಕೊಟ್ಟಿದ್ದಾರೆ. ಈ ಸಮೀಕರಣ ಒಂದು ನಕ್ಷೆಯ ಮೇಲಿದೆ. ಆ ನಕ್ಷೆಯ ಮೇಲೆ 3, 4 ಎಂಬ ಬಿಂದು ಇದೆ. ಅಂದರೆ ಈ ಒಂದು ಇಲ್ಲಿ ಗಮನಿಸೋಣ. ಇಲ್ಲಿ ಒಂದು ಕಾರ್ಟೇಶಿಯನ್ ಸಮತಲದ ಮೇಲೆ ಈ ಒಂದು ರೇಖೆ ಇದೆ. ಈ ರೇಖೆ ಸಮೀಕರಣ ಈ ರೀತಿ ಇರುತ್ತೆ. 3y = ax + 7. ಈ ಒಂದು ಸರಳ ರೇಖೆಯ ಮೇಲೆ ಈ ಬಿಂದು ಇದೆ. ಯಾವುದು? 3, 4.
ಬಿಂದು ಈ ಒಂದು ಸಮೀಕರಣದ ಅಂದರೆ ಸರಳ ರೇಖೆಯ ಮೇಲಿದೆ. ಹಾಗಾದರೆ ಇಲ್ಲಿರುವಂತಹ ಎಕ್ಸ್ನ ಸಾಮಾನಕ ಎಯ ಬೆಲೆಯನ್ನು ನಾವು ಏನು ಮಾಡಬೇಕಾಗುತ್ತೆ? ಲೆಕ್ಕಾಚಾರ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿದೆ. ಈ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳನ್ನು ಆದೇಶಿಸೋಣ. ಇಲ್ಲಿ 3 ಇಂಟು ವೈನ ಬೆಲೆ ಏನಿದೆ 4, ಎ ಕಂಡುಹಿಡಿಯೋಣ. ಎಕ್ಸ್ನ ಬೆಲೆ ಏನಿದೆ 3 ಇದೆ, ಪ್ಲಸ್ 7, 3 4 12, 3 ಇಂಟು ಎ 3a ಪ್ಲಸ್ 7, 3a ಇಲ್ಲೇ ಉಳಿಸ್ಕೊಳ್ಳೋಣ, 7 ಈ ಕಡೆ ತಗೊಳ್ಳೋಣ, ಮೈನಸ್ 7, 12 7 ಕಳೆಯೋಣ 5, 5 ಈಕ್ವಲ್ ಟು 3a. ಹಾಗಾದರೆ ಎ ಯ ಬೆಲೆ ಏನಾಗುತ್ತೆ ನೋಡಿ, ಎ ಈಕ್ವಲ್ ಟು 5/3. ಇಲ್ಲಿ ಎ ಯ ಬೆಲೆ ಏನಾಯಿತು 5/3. ಸೊ ಈ ರೀತಿ ಎಕ್ಸ್ ವೈ ಬೆಲೆಗಳನ್ನು ಆದೇಶಿಸುವುದರ ಮೂಲಕ ಸಾಮಾನ್ಯಕ ಎಕ್ಸ್ನ ಬೆಲೆಯನ್ನು ಏನು ಮಾಡ್ಬೋದು, ಸಾಮಾನ್ಯಕ ಎ ಯ ಬೆಲೆಯನ್ನು ಏನು ಮಾಡ್ಬೋದು, ಕಂಡುಹಿಡಿಬೋದು. ಅಂದರೆ ತುಂಬ ಈಸಿಯಾಗಿರುವಂಥ ಪ್ರಶ್ನೆಗಳು. ಈ ಸಾಮಾನ್ಯಕ ಎ ಯ ಬೆಲೆಯನ್ನು ಕಂಡುಹಿಡಿಯಲು ಕೇಳಿದರು. ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಯಾವ ಒಂದು ಬಿಂದು ಈ ರೇಖೆ ಮೇಲೆ ಆಗೋಗಿದೆ ಅಂತ ಹೇಳಿದರೆ ಆ ಬಿಂದುವಿನ ಸಾಮಾನ್ಯಕವನ್ನು ಸಹ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ ಅನ್ನೋದು ಈ ಲೆಕ್ಕದ ಮೂಲಕ ನಮಗೆ ತಿಳಿದುಬರುತ್ತೆ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸುವುದು ಹೇಗೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ನಕ್ಷೆ ಒಂದು ಸರಳ ರೇಖೆಯಾಗಿರುತ್ತೆ ಹಾಗೂ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ನಕ್ಷೆಯ ಮೇಲಿನ ಪ್ರಶ್ನೋತ್ತರಗಳನ್ನು ಅಂದರೆ ಅಭ್ಯಾಸ 10.3ರಲ್ಲಿ ಬರುವಂಥ ಪ್ರಶ್ನೆಗಳನ್ನು ಕೂಡ ನಾವು ಬಿಡಿಸಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ತರಗತಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.